ಅಲ್ಲ ಸರ್, ನಿಮ್ಗೆಲ್ಲ ಕೇಳಿಕ್ಕಿದ್ವಿ ನಾವು. ನೀವೆಲ್ಲ ಬಂದಿದ್ರೆ ಇಕ್ಕಿರೋ ಕೇಳಕ್ಕೆ ಏನ್ ಸರ್? ಅಂತವ್ರಿಗೆ ನೀವು ಸಪೋರ್ಟ್ ಮಾಡೋದು. ಅಷ್ಟೊಂದು ಕಷ್ಟಗಳಿತ್ತು ಅಂದ್ರೆ ನೀಟಾಗಿ ಏನಿದೆ ನಿಮ್ಮ ಪ್ರತಿಭಟನೆ ಮಾಡಿ ಸ್ಟ್ರೈಕ್ ಮಾಡಂದ್ರೆ ಮಾಡಿ, ಅದಕ್ಕೆ ಅಪ್ಲಿಕೇಶನ್ ಕೊಡಿ. ಸುಮ್ಮನೆ ಅನ್ನೆಸರಿಯಾಗಿ ಕೂಗಾಡ್ಕೊಂಡು ಮಾಡ್ಕೊಂಡ್ರೆ ಏನು ಸಿಗಲ್ಲ. ಇಲ್ಲಿ ತಲೆಯಲ್ಲಿ ಇರ್ಲಿ, ಅದಕ್ಕೆ ಏನಿದೆ ಮಾಡ್ತಾ ಇದ್ದೀವಿ ತಲೆಯಲ್ಲಿ ಇಟ್ಕೊಳ್ಳಿ. ನಾವು ಫಸ್ಟ್ ಬಂದಾಗ ಗಲಾಟೆ ಮಾಡಕ್ ಬಂದಿಲ್ಲ, ಇವ್ರು ಇವಾಗ ಇಲ್ಲ ಎಲ್ಲ ಲಾಕ್ ಮಾಡಿದ್ರು, ಅದಕ್ಕೆ ನಾವು ಗಲಾಟೆ ಮಾಡ್ತಾ ಇದ್ದೀವಿ. ಅಲ್ಲೋಗಿ ಸುಮ್ಮನೆ ಕೂತಿದ್ದೀವಿ. ಅವಕಾಶ ಇರಲ್ಲ, ಬೇಕಾದ್ರೆ ನೀವು ಏನಿದೆ ಕೊಟ್ಟು ಇಲ್ಲಿ ಮಾಡಿ, ಅರ್ಥ ಆಯ್ತಾ? ಅಲ್ಲಿ ಒಳಗಡೆ ಅವಕಾಶ ಇರಲ್ಲ, ಗೌರ್ಮೆಂಟ್ ಆಫೀಸ್ ಅವಕಾಶ ಇರಲ್ಲ. ಯಾಕೆ ಗೌರ್ಮೆಂಟ್ ಆಫೀಸ್ ಮಾಡಿ ಗೌರ್ಮೆಂಟ್ ಆಫೀಸ್ ಇದು ಮಾಡ್ಕೊಳಕ್ ಹೋಗ್ಬೇಡಿ. 3 ತಿಂಗಳಿಂದ ಸುಮ್ಮನೆ ನ್ಯಾಯ ಕೊಟ್ಟಿದ್ದೀರಾ ಸರ್ ನೀವು? ಕಾನೂನು ಕೊಡುತ್ತೆ ಸರ್. ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ. ಅಂಚೆ ಕಚೇರಿಯಲ್ಲಿ ವಂಚನೆ. ಗೌರಿಬಿದನೂರು ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಹಣ ಕಳೆದುಕೊಂಡ ಖಾತೆದಾರರು ಗುರುವಾರ ನಗರದ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕಳೆದ ಡಿಸೆಂಬರ್ 26ರಂದು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಹಣ ವಂಚನೆ ಮಾಡಿರುವ ಗ್ರಾಮದ ಅಂಚೆ ಪೇದೆ ರಮ್ಯಾ ವಿರುದ್ಧ ಖಾತೆದಾರರು ಹಣ ವಾಪಸ್ ನೀಡಬೇಕು ಎಂದು ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದು ನಿಲ್ಲಿಸಿದರು. ಈ ಪ್ರಕರಣದಲ್ಲಿ ಅಧಿಕಾರಿಗಳು ಈವರೆಗೆ ಯಾವುದೇ ಪ್ರಗತಿ ಸಾಧಿಸಿಲ್ಲ. ಹಣ ಕಳೆದುಕೊಂಡ ನಮಗೆ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಲು ಪೊಲೀಸರು ಅವಕಾಶ ನೀಡುತ್ತಿಲ್ಲ. ಆದರೆ ವಂಚನೆ ಮಾಡಿರುವವರಿಗೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಹಣ ಕಳೆದುಕೊಂಡು 2 ತಿಂಗಳು ಕಳೆದರೂ ನಯಾ ಪೈಸೆ ವಾಪಸ್ ನೀಡಿಲ್ಲ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದರು. ಕಂಗಾಲಾದ ವೃದ್ಧ ಖಾತೆದಾರರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹಣ ಕಳೆದುಕೊಂಡ ನಾಗಮಣಿ ಮಾತನಾಡಿ, ಅಂಚೆ ಕಚೇರಿಯಲ್ಲಿ ನಾನು 12 ಲಕ್ಷ ಹಣ ಕಟ್ಟಿದ್ದರೆ 11 ಲಕ್ಷ ರೂಪಾಯಿಗಳನ್ನು ರಮ್ಯಾ ತಿಂದು ಹಾಕಿದ್ದಾಳೆ. ಖಾತೆಯಲ್ಲಿ ಬರೀ 1 ಲಕ್ಷ ಮಾತ್ರ ತೋರಿಸುತ್ತಿದೆ. ಪೊಲೀಸರ ಮುಂದೆ ವಿಚಾರಣೆ ನಡೆಸಿದಾಗ ರಮ್ಯಾ ಹಣ ವಾಪಸ್ ನೀಡುವುದಾಗಿ ಹೇಳಿದ್ದಳು. 1 ದಿನದ ಬಳಿಕ ಕೇಳಿದಾಗ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳುತ್ತಿದ್ದಾರೆ. ಕಳೆದ 2 ತಿಂಗಳಿನಿಂದ ಸರಿಯಾಗಿ ಊಟ ನಿದ್ದೆ ಇಲ್ಲ. ಕಾಯಿಲೆಗಳಿಂದ ಬಳಲುತ್ತಿದ್ದೇನೆ. ಕಾಲಿಗೆ ಚಿಕಿತ್ಸೆ ಮಾಡಬೇಕು ಎಂದು ವೈದ್ಯರು ತಿಳಿಸಿದ್ದಾರೆ. ಈಗ ಕೈಯಲ್ಲಿ ಹಣವಿಲ್ಲದೆ ಸಾಯುವ ಪರಿಸ್ಥಿತಿ ಬಂದಿದೆ. ಅಂಚೆ ಕಚೇರಿ ಅಧಿಕಾರಿಗಳಿಗೆ ಕೇಳೋಣ ಎಂದರೆ ಪೊಲೀಸರು ನಮ್ಮನ್ನು ತಡೆಯುತ್ತಿದ್ದಾರೆ. ಆದರೆ ಹಣ ವಂಚನೆ ಮಾಡಿರುವವರಿಗೆ ಸಾಥ್ ನೀಡುತ್ತಿದ್ದಾರೆ. ಯಾವ ರಾಜಕಾರಣಿ, ಯಾವ ಅಧಿಕಾರಿಯೂ ನಮ್ಮ ಬೆಂಬಲಕ್ಕೆ ಬರುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಗ್ರಾಮಸ್ಥ ರಂಜಿತ್ ಮಾತನಾಡಿ, ಈ ಪ್ರಕರಣ ಬೆಳಕಿಗೆ ಬಂದು 2 ತಿಂಗಳಿಗೆ ಕಳೆದರೂ ಯಾವೊಬ್ಬ ಅಧಿಕಾರಿಯೂ ಸಹ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. 2 ಬಾರಿ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಬಳಿ ಹೋಗಿ ಬಂದಿದ್ದೇವೆ. ಅವರು ಪೊಲೀಸರಿಗೆ ಸೂಚನೆ ನೀಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಗ್ರಾಮದಲ್ಲಿನ ವೃದ್ಧರು ಕೂಲಿ ಮಾಡಿ ಬೇವಿನಕಾಯಿ, ಹುಣಸೆಕಾಯಿ, ಹೊಂಗೆಕಾಯಿಗಳನ್ನು ಆಯ್ದುಕೊಂಡು ಅವನ್ನು ಮಾರಿ ಬಂದ ಹಣವನ್ನು ಅಂಚೆ ಕಚೇರಿಯಲ್ಲಿ ಇಟ್ಟಿದ್ದರು. ಜೀವಪರ್ಯಂತ ದುಡಿದ ಹಣ ಸಂಧ್ಯಾಕಾಲಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ಮದುವೆಗೆ ಸಹಾಯಗುತ್ತದೆ ಎಂದು ಕೂಡಿಟ್ಟಿದ್ದ 50,000ದಿಂದ ಲಕ್ಷಾಂತರ ರೂಪಾಯಿಗಳನ್ನು ಅಂಚೆ ಪೇದೆ ವಂಚನೆ ಮಾಡಿದ್ದರೂ ಸಹ ಯಾರೂ ಹಣ ವಾಪಸ್ ಕೊಡಿಸಲು ಬೆಂಬಲಿಸುತ್ತಿಲ್ಲ. ಸುಮಾರು 2 ಕೋಟಿಯಷ್ಟು ಹಣ ಬಡವರದ್ದೇ ಇದೆ. ವಂಚನೆ ಮಾಡಿರುವವರಿಗೆ ಪ್ರಭಾವಿಗಳು ರಕ್ಷಣೆ ನೀಡುತ್ತಿದ್ದಾರೆ. ಈಗಾಗಲೇ ಹಣದ ವಿಷಯಕ್ಕೆ 2 ಸಾವನ್ನಪ್ಪಿದ್ದಾರೆ. ರಾಜಕಾರಣಿಗಳು ಬಂದು ನಾವಿದ್ದೇವೆ ಎನ್ನುತ್ತಾರಾ? ಕೋಲಾರ ಅಂಚೆ ವಿಭಾಗದ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ದಯಾನಂದ್ ಮಾತನಾಡಿ, ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಹಣ ಕಳೆದುಕೊಂಡವರ ದಾಖಲೆಗಳ ಪರಿಶೀಲನೆಯ ತನಿಖೆ ನಡೆಯುತ್ತಿದೆ. ಖಾತೆದಾರರ 1757 ಖಾತೆಗಳ ಪಾಸ್ಬುಕ್ಗಳನ್ನು ತನಿಖೆ ಮಾಡಲಾಗುತ್ತಿದೆ. 57 ಪಾಸ್ಬುಕ್ಗಳಲ್ಲಿ ನ್ಯೂನ್ಯತೆ ಕಂಡುಬಂದಿದೆ. ವಿಚಾರಣಾಧಿಕಾರಿಗಳಿಂದ ವಿಚಾರಣೆ ಮಾಡಲಾಗುತ್ತಿದೆ. 57 ಪಾಸ್ಬುಕ್ಗಳಿಂದ ಅಂದಾಜು 37 ಲಕ್ಷ ಹಣ ಸಿಕ್ಕಿದೆ. ಮತ್ತಷ್ಟು ಪಾಸ್ಬುಕ್ಗಳು ಸಿಗಬೇಕಿದೆ. ಸಿಕ್ಕಿದ ನಂತರ ಒಟ್ಟು ಎಷ್ಟು ಹಣ ಎಂದು ಖಚಿತವಾಗುತ್ತದೆ. 40% ಖಾತೆಗಳನ್ನು ಪರಿಶೀಲನೆ ಮಾಡಲಾಗಿದೆ. 600 ಖಾತೆಗಳು ಪೊಲೀಸರ ವಶದಲ್ಲಿವೆ. ಮತ್ತು ಕೆಲವು ಖಾತೆದಾರರು ನಮಗೆ ಇನ್ನೂ ಸಿಕ್ಕಿಲ್ಲ, ಅವು ಹಾಗೆ ಉಳಿದಿವೆ. ಖಾತೆದಾರರ ಬಳಿ ಅಂಚೆ ಕಚೇರಿ ನೀಡಿರುವ ಅಧಿಕೃತ ದಾಖಲೆಗಳು ಸರಿ ಇದ್ದರೆ
ಅಂತಹವರಿಗೆ ನಿಯಮಾವಳಿಗಳ ಪ್ರಕಾರ ಹಣ ವಾಪಸ್ ನೀಡಬಹುದು ಎಂದು ಹೇಳಿದರು. ದುಡ್ಡು ಎಲ್ಲರಿಗೂ ಕರ್ತದೆ. ಯಾಕೆಂದ್ರೆ ಇಲ್ಲಿ ಯಾರು ಈಗ ನೋಡಪ್ಪ, ನಾವು ತಂದಿರೋದಕ್ಕಾಗೋದಿಲ್ಲ, ಅದು ಆನ್ಲೈನ್ ಆದ್ರೂ ನೀವು ಅವಳನ್ನ ಕರೆದು ಏನೋ ವಿಚಾರಣೆ ಮಾಡಿದ್ದೀರಾ ಸರ್? ಮಾಡ್ತಿದಾರಲ್ಲಪ್ಪ ಅವಳ ಅಷ್ಟೇ ಅವಳು